ಹಾಯ್, ನಾನು ಸಿ ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾವು ಯಾವುದೇ ಕೆಲಸ ಮಾಡೋದಿರಲಿ, ಅದರಲ್ಲಿ ಸಮ್ ಅಮೌಂಟ್ ಆಫ್ ರಿಸ್ಕ್ ಇದ್ದೇ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ ಕೂಡಲೇ ನಮ್ಮ ಮೈಂಡಿಗೆ ಬರೋದು ರಿಸ್ಕ್ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಎಕ್ಸಿಸ್ಟೇ ಆಗೋದಿಲ್ಲ. ಸೊ ಯಾವತ್ತೂ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಬಟ್ ಈ ರಿಸ್ಕ್ ಫ್ಯಾಕ್ಟರನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತೂ ನಾವು ಟ್ರೇಡ್ಸ್ಗಳನ್ನು ತಗೊಳ್ಳುವಾಗ ಕ್ಯಾಲ್ಕುಲೇಟೆಡ್ ರಿಸ್ಕ್ಗಳನ್ನು ತಗೊಳ್ಬೇಕಾಗತ್ತೆ. ಹೈ ರಿಸ್ಕನ್ನು ತಗೊಂಡ್ರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಯಾವತ್ತೂ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಂಡಾಗ ನಮ್ಮ ರಿಸ್ಕ್ ಎಷ್ಟು, ನಾವು ಕಳ್ಕೊಂಡ್ರೆ ಎಷ್ಟು ಹಣವನ್ನು ಕಳ್ಕೊಳ್ತೇವೆ ಅನ್ನೋ ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಮೊದಲೇ ಅವೈಲೇಬಲ್ ಇದ್ದಾಗ ನಮ್ಮ ಇಮೋಷನ್ಸನ್ನು ಕೂಡ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಹಾಗೆ ಲಾಸಸನ್ನು ಹ್ಯಾಂಡಲ್ ಮಾಡೋದು ಕೂಡ ಸುಲಭ ಆಗುತ್ತೆ. ಇದೇ ಪ್ರೊಸೀಜರನ್ನು ನಾವು ಫಾಲೋ ಮಾಡ್ತಾ ಹೋದಾಗ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅಟ್ಲೀಸ್ಟ್ 1 ವರ್ಷ ನಮ್ಮ ಕ್ಯಾಪಿಟಲನ್ನು ಕಳ್ಕೊಳ್ಳದೆ ಸಸ್ಟೈನ್ ಮಾಡೋದು ಈಸಿ ಆಗುತ್ತೆ. ಯಾವಾಗ ನಾವು 1 ವರ್ಷ ನಮ್ಮ ಕ್ಯಾಪಿಟಲನ್ನು ಕಳ್ಕೊಳ್ಳದೆ ಸಸ್ಟೈನ್ ಆಗ್ತೇವೋ ಅಲ್ಲಿಂದ ನಮ್ಮ ಆ್ಯಕ್ಚುಯಲ್ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಕಡಿಮೆ ಕ್ಯಾಪಿಟಲ್ ಅಂದರೆ 10,000 ನಿಮ್ಮ ಹತ್ರ ಕ್ಯಾಪಿಟಲ್ ಇದ್ದರೆ ಈ 10,000 ಕ್ಯಾಪಿಟಲನ್ನು ಇಟ್ಕೊಂಡು ಹೇಗೆ ಸೇಫ್ಲಿ ಟ್ರೇಡ್ಗಳನ್ನು ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಇದಕ್ಕೆ ಕೆಲವು ರೂಲ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ. ಮೊದಲನೇದು ಸ್ಟಾಕ್ ಸೆಲೆಕ್ಷನ್. ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಯಾವತ್ತೂ ನೀವು ಸ್ಟಾಕಲ್ಲಿ ಫಸ್ಟಿಗೆ ಟ್ರೇಡ್ ಮಾಡಿ. ಇಕ್ವಿಟಿ ಸೆಗ್ಮೆಂಟ್ ಬೇರೆ ಸೆಗ್ಮೆಂಟ್ಸಿಗೆ ಕಂಪೇರ್ ಮಾಡಿದಾಗ ಸೇಫೆಸ್ಟ್ ಸೆಗ್ಮೆಂಟ್ ಆಗಿದೆ. ಅದರಲ್ಲೂ ನೀವು ಇಕ್ವಿಟಿಯಲ್ಲಿ ಟ್ರೇಡ್ ಮಾಡುವಾಗಲೂ ನಿಮ್ಮ ಕ್ಯಾಪಿಟಲನ್ನು ಡಿವೈಡ್ ಮಾಡಿಕೊಂಡು ಸ್ವಿಂಗ್ ಟ್ರೇಡಿಂಗ್ ಮತ್ತು ಇಂಟ್ರಾಡೇ ಟ್ರೇಡಿಂಗಿಗೆ ಹಾಕಿದಾಗ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ 10,000ಗಿಂತ ಹೆಚ್ಚಿನ ಕ್ಯಾಪಿಟಲ್, ಒಂದು 50,000 ಕ್ಯಾಪಿಟಲ್ ಇತ್ತು ಅಂತಾದರೆ ಖಂಡಿತ ನೀವು ಆ ಕ್ಯಾಪಿಟಲನ್ನು 2 ಪೋರ್ಷನ್ ಆಗಿ ಡಿವೈಡ್ ಮಾಡಿ ಅರ್ಧವನ್ನು ಸ್ವಿಂಗ್ ಟ್ರೇಡಿಗೆ ಹಾಕಿ ಉಳಿದ ಅರ್ಧ ಕ್ಯಾಪಿಟಲಲ್ಲಿ ನೀವು ಇಂಟ್ರಾಡೇ ಟ್ರೇಡಿಂಗನ್ನು ಮಾಡಿ. ಈ ಥರ ಮಾಡೋದ್ರಿಂದ ಸ್ವಿಂಗ್ ಟ್ರೇಡ್ಗಳಲ್ಲಿ ನಿಮಗೆ ಪ್ರಾಫಿಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ. ಹಾಗಾಗಿ ನೀವು ಇನಿಷಿಯಲಿ ಇಂಟ್ರಾಡೇ ಟ್ರೇಡಿಂಗಲ್ಲಿ ಕಲಿಯುವಾಗ ಸ್ವಲ್ಪ ಹಣ ಕಳ್ಕೊಂಡ್ರೂ ಕೂಡ ನಿಮಗಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವತ್ತೂ ನಿಮ್ಮ ಕ್ಯಾಪಿಟಲನ್ನು ಡಿವೈಡ್ ಮಾಡಿ ಸ್ವಿಂಗ್ ಟ್ರೇಡಿಂಗಲ್ಲಿ ಸ್ವಲ್ಪ, ಇಂಟ್ರಾಡೇ ಟ್ರೇಡಿಂಗಲ್ಲಿ ಸ್ವಲ್ಪ ಹಾಕಿ. ಇದು ಯಾವಾಗ ನಿಮಗೆ 10,000ಕ್ಕಿಂತ ಹೆಚ್ಚಿನ ಕ್ಯಾಪಿಟಲ್ ನಿಮ್ಮ ಹತ್ರ ಇದ್ದರೆ. ನಿಮ್ಮ ಹತ್ರ 10,000 ಕ್ಯಾಪಿಟಲ್ ಕೂಡ ಇಲ್ಲ, ಇನ್ನೂ ಕಮ್ಮಿ ಅಮೌಂಟ್ ಇದೆ, ನಾನು 1,000ಅಲ್ಲಿ ಟ್ರೇಡ್ ಮಾಡ್ಬೋದಾ, ನಾನು 3,000ಅಲ್ಲಿ ಟ್ರೇಡ್ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಿಮಗೆ ಮಿನಿಮಮ್ 10,000 ಕ್ಯಾಪಿಟಲ್ ಇರಲೇಬೇಕು ನೀವು ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡುವಾಗ. ಸೊ ನಿಮ್ಮ ಹತ್ರ ಟ್ರೇಡಿಂಗಿಗೆ ಸಪ್ರೇಟಾಗಿ 10,000 ಕ್ಯಾಪಿಟಲ್ ಕೂಡ ಇಲ್ಲದೆ ಇದ್ದರೆ ದಯವಿಟ್ಟು ಟ್ರೇಡ್ ಮಾಡಬೇಡಿ. ನೀವು ಬೇರೆ ನಿಮ್ಮ ಅದರ್ ಸೋರ್ಸಸ್ ಆಫ್ ಇನ್ಕಮಿಂದ ಟ್ರೇಡಿಂಗಿಗೆ ಅಂತ 10,000 ನಿಮಗೆ ಅಕ್ಯುಮುಲೇಟ್ ಆದ ನಂತರ ನೀವು ಟ್ರೇಡಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಸೊ ಮೊದಲನೆಯ ರೂಲ್ ಸ್ಟಾಕ್ ಸೆಲೆಕ್ಷನ್. ನಿಮ್ಮ ಸ್ಟ್ರಾಟಜಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ, ನಿಮಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ, ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಟೆಕ್ನಿಕ್ ಕರೆಕ್ಟ್ ಆಗಿರೋದಿದ್ದರೆ ಅಥವಾ ನೀವು ಪ್ರಾಪರ್ ಆದಂಥ ಸ್ಟಾಕನ್ನು ಸೆಲೆಕ್ಟ್ ಮಾಡದೇ ಇದ್ದರೆ ನಿಮಗೆ ಪ್ರಾಫಿಟನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವತ್ತೂ ನಾವು ಟ್ರೇಡ್ಸ್ಗಳನ್ನು ತಗೊಳ್ಳುವಾಗ ಒಳ್ಳೆಯ ಮೊಮೆಂಟಮ್ ಇರುವಂತಹ ಸ್ಟಾಕ್ಗಳಲ್ಲಿ ಟ್ರೇಡ್ಸನ್ನು ತಗೊಳ್ಬೇಕಾಗತ್ತೆ. ಅಂದರೆ ಯಾವ ಸ್ಟಾಕಲ್ಲಿ ಆ ದಿವಸ ಒಳ್ಳೆಯ ಟ್ರೆಂಡ್ ಇರುತ್ತೋ ಅಂಥ ಸ್ಟಾಕ್ಗಳಲ್ಲಿ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದಾಗ ಅಲ್ಲಿ ನೀವು ಸಕ್ಸಸ್ಸನ್ನು ನೋಡ್ಬೋದು. ಹಾಗಾಗಿ ನೀವು ಒಂದು ಸಾಲಿಡ್ ಸ್ಟಾಕ್ ಸೆಲೆಕ್ಷನ್ ಟೆಕ್ನಿಕನ್ನು ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈಗಾಗಲೇ ನಾನು ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ಹಲವಾರು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ. ಸೊ ನೀವು ಆ ವಿಡಿಯೋಗಳನ್ನು ಚೆಕ್ ಮಾಡಿಕೊಂಡು ನಿಮಗೆ ಯಾವ ಟೆಕ್ನಿಕ್ ಸುಟೇಬಲ್ ಅನಿಸುತ್ತೋ ಅದನ್ನು ನೀವು ಅಡಾಪ್ಟ್ ಮಾಡ್ಬೋದು. ಅದರಲ್ಲಿ ಒನ್ ಆಫ್ ದ ಟೆಕ್ನಿಕ್ಸ್, ನೀವು NSE ಪೋರ್ಟಲಿಗೆ ಹೋದರೆ ಇಲ್ಲಿ ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್ ಲಿಸ್ಟ್ ಬರುತ್ತೆ. ಸೊ ನೀವಿಲ್ಲಿ ಟಾಪ್ ಗೇನರ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ಆ ದಿವಸದ ಟಾಪ್ ಗೇನರ್ಸ್ ಲಿಸ್ಟ್ ಬರುತ್ತೆ. ಇದು ಅಗೇನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ಟಾಪ್ ಗೇನರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅರೌಂಡ್ 2% ಇನ್ಕ್ರೀಸನ್ನು ಕೊಟ್ಟಿರುವಂತಹ, ಗೇನನ್ನು ಕೊಟ್ಟಿರುವಂತಹ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡು ಇಲ್ಲಿ ಎಂಟ್ರಿ ಆಪರ್ಚುನಿಟಿಯನ್ನು ನೋಡ್ಬೋದು. ಅದೇ ಥರ ನೀವು ಇಂಡೆಸಸ್ ಜೊತೆಗೆ ಕಂಪೇರ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಅವತ್ತು ಡೌನ್ ಟ್ರೆಂಡಲ್ಲಿದ್ದರೆ ನೀವು ಲೂಸರ್ಸಿಗೆ ಹೋಗಿ ಇಲ್ಲಿ ಟಾಪ್ ಲೂಸರ್ಸನ್ನು ನಿಮ್ಮ ವಾಚ್ ಲಿಸ್ಟಿಗೆ ಹಾಕ್ಕೊಂಡು ಇಲ್ಲಿ ಕೂಡ ನೀವು ಎಂಟ್ರಿ ಆಪರ್ಚುನಿಟಿಯನ್ನು ನೋಡ್ಬೋದು. ಸೊ ಈ ಥರ ನೀವು ಒಂದು NSE ವೆಬ್ಸೈಟಿಂದನೇ ಗೇನರ್ಸ್ ಲೂಸರ್ಸ್ ಲಿಸ್ಟನ್ನು ತಗೊಂಡು ಟ್ರೇಡ್ಸ್ಗಳನ್ನು ತಗೊಳ್ಬೋದು. ಅಥವಾ ನೀವು ಯಾವುದಾದ್ರೂ ಸ್ಕ್ರೀನರನ್ನು ಡಿಪೆಂಡ್ ಆಗಿದ್ದರೆ, ಯಾವುದಾದ್ರೂ ಸ್ಕ್ರೀನರನ್ನು ಯೂಸ್ ಮಾಡಿಕೊಂಡು ಸ್ಟಾಕ್ ಸೆಲೆಕ್ಷನ್ ಮಾಡ್ತಿದ್ರೆ ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದರೆ ನೀವು ಸ್ಕ್ರೀನರನ್ನು ಕೂಡ ಯೂಸ್ ಮಾಡ್ಬೋದು. ಅದಲ್ಲದೆ ನೀವು ಯಾವುದಾದ್ರೂ ಫೇವ್ರೆಟ್ ಸ್ಟಾಕ್ಸ್ ಇದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ನಾನು ಕೆಲವು ಸ್ಟಾಕ್ಗಳನ್ನು ತುಂಬ ಎನಲೈಸ್ ಮಾಡ್ತೇನೆ. ಅದನ್ನು ಎಷ್ಟು ಎನಲೈಸ್ ಮಾಡಿರ್ತೇನೆ ಅಂದರೆ ನಿಮಗೆ ಆ ಸ್ಟಾಕಲ್ಲಿ ಈಸಿಲಿ
ಮೂಮೆಂಟನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಸೊ ಕೆಲವು ಸ್ಟಾಕ್ಗಳಲ್ಲಿ ನಿಮಗೆ ಅದನ್ನು ನೋಡಿದ ಕೂಡಲೇ ಈ ಥರ ಮೂಮೆಂಟ್ ಬರ್ಬೋದು ಅಂತ ಅನಿಸುತ್ತೆ. ಇದು ಎಗೇನ್ ಟೈಮ್ ತಗೊಳುತ್ತೆ. ತುಂಬ ಸಲ ಆ ಸ್ಟಾಕನ್ನು ಅನಲೈಸ್ ಮಾಡಿ ತುಂಬ ಟೈಮ್ ನೀವು ಆ ಮೂಮೆಂಟನ್ನು ನೋಡ್ತಾ ಇದ್ದಾಗ ಕೆಲವು ಸ್ಟಾಕ್ಗಳು ನಮಗೆ ಫೇವ್ರೆಟ್ ಸ್ಟಾಕ್ಗಳಾಗ್ತವೆ. ಅಂದರೆ ಅಲ್ಲಿ ಅನಲೈಸ್ ಮಾಡೋದು ಈಸಿ ಆಗುತ್ತೆ. ಅಂಥ ಸ್ಟಾಕ್ಗಳನ್ನು ಕೂಡ ನೀವು ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡು ಎಂಟ್ರಿ ಆಪರ್ಚುನಿಟಿಯನ್ನು ನೋಡ್ಬೋದು. ಇದಲ್ಲದೆ ನೀವು ನನ್ನ ಫ್ರೀ ಟೆಲಿಗ್ರಾಮ್ ಚಾನೆಲ್ ಆದಂತಹ CA ಅಕ್ಷತಾ ಉಡುಪ ಕನ್ನಡ ಇದನ್ನು ಕೂಡ ಜಾಯ್ನ್ ಆಗ್ಬೋದು. ಇಲ್ಲಿ ನಾನು ಬೆಳಿಗ್ಗೆ ಕೆಲವು ಮೇಜರ್ ಸ್ಟಾಕಿನ ನ್ಯೂಸ್ ಏನಿರುತ್ತೆ ಅದನ್ನು ಹಾಕಿರ್ತೇನೆ. ಹಾಗೆ ಮಾರ್ನಿಂಗ್ ಬುಲೆಟಿನ್ ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೆಲವು ನ್ಯೂಸ್ಗಳನ್ನು ಇಲ್ಲಿ ಪೋಸ್ಟ್ ಮಾಡಿರ್ತೇವೆ. ಅದಲ್ಲದೆ ಕೆಲವು ಮೊಮೆಂಟಮ್ ಸ್ಟಾಕ್ಗಳು ಸ್ಕ್ರೀನರಲ್ಲಿ ಬಂದಂತಹ ಸ್ಟಾಕ್ಗಳನ್ನು ಕೂಡ ನಾವಿಲ್ಲಿ ಪೋಸ್ಟ್ ಮಾಡಿರ್ತೇವೆ. ಹಾಗೆ ಥ್ರೂ ಔಟ್ ದ ಡೇ ನಮ್ಮದು ಏನು ಲರ್ನಿಂಗ್ಸ್ ಇರುತ್ತೆ ಅದನ್ನು ಇಲ್ಲಿ ಪೋಸ್ಟ್ ಮಾಡ್ತೇವೆ. ನಾವು ಯಾವುದೇ ರೀತಿಯಾದಂತಹ ಕಾಲ್ಸ್ ಆಗಲಿ ರೆಕಮೆಂಡೇಷನ್ಸ್ ಆಗಲಿ ನಾವಿಲ್ಲಿ ಪೋಸ್ಟ್ ಮಾಡೋದಿಲ್ಲ. ಸೊ ಈ ಚಾನೆಲ್ ಪ್ಯೂರ್ಲಿ ಲರ್ನಿಂಗ್ ಪರ್ಪಸ್ಸಿಗೆ ಇರುವಂತಹ ಚಾನೆಲ್. ಟೆಲಿಗ್ರಾಮ್ ಚಾನೆಲ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು. ಇಲ್ಲಿ ನೀವು ಯಾವ ಥರ ಎಂಟ್ರೀಸ್ಗಳನ್ನು ತಗೊಳ್ಬೋದು, ನೀವು ಇಂಡಿಪೆಂಡೆಂಟ್ ಆಗಿ ಯಾವ ಥರ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಹೇಳ್ಕೊಡ್ತೇವೆ. ಸೊ ನೀವು ಈ ಫ್ರೀ ಟೆಲಿಗ್ರಾಮ್ ಚಾನೆಲನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಹಾಗೆ ಹಲವಾರು ಫೇಕ್ ಚಾನೆಲ್ಸ್ಗಳು ಇದೆ. ಆ ಚಾನೆಲ್ಸ್ಗಳಿಗೆ ಜಾಯ್ನ್ ಆಗಬೇಡಿ. ದಯವಿಟ್ಟು ನಾನು ಕೊಟ್ಟ ಲಿಂಕನ್ನು ಮಾತ್ರ ಕ್ಲಿಕ್ ಮಾಡಿ ಈ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ. ಸೊ ಸ್ಟಾಕ್ ಸೆಲೆಕ್ಷನ್ ಮಾಡಿದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಾಪರ್ ಸೆಗ್ಮೆಂಟನ್ನು ಸೆಲೆಕ್ಟ್ ಮಾಡುವಂಥದ್ದು. ನೀವು ಯಾವ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಡಿಸೈಡ್ ಮಾಡ್ಕೊಳ್ಬೇಕು. ಸೊ ನಾನು ಆಗಲೇ ಹೇಳಿದ ಹಾಗೆ ಯಾವಾಗಲೂ ಈಕ್ವಿಟಿ ಸೆಗ್ಮೆಂಟಲ್ಲೇ ಫಸ್ಟಿಗೆ ಟ್ರೇಡ್ ಮಾಡಿ. ಅಲ್ಲಿ ನಿಮಗೆ ನಾಲೆಜ್ ಸಿಕ್ಕಿದ ನಂತರ, ಅನಾಲಿಸಿಸ್ ಸ್ಕಿಲ್ ಗೊತ್ತಾದ ನಂತರ, ಕಾನ್ಫಿಡೆನ್ಸ್ ಬಂದ ನಂತರ ನೀವು ಬೇರೆ ಸೆಗ್ಮೆಂಟನ್ನು ಟ್ರೈ ಮಾಡ್ಬೋದು. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದಾಗ ನೀವು ಹಣವನ್ನು ಕಳ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಫಸ್ಟಿಗೆ ಸ್ಟಾಕಲ್ಲೇ ಟ್ರೇಡ್ ಮಾಡಿ. ಸ್ಟಾಕ್ ಟ್ರೇಡಿಂಗಲ್ಲಿ ನಿಮಗೆ 1 ವರ್ಷ ಸಸ್ಟೈನ್ ಆಗಲಿಕ್ಕಾದರೆ ಅಲ್ಲಿಂದ ನಿಮ್ಮ ಆ್ಯಕ್ಚುಯಲ್ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾಕನ್ನು ಆದಷ್ಟು ಹೆಚ್ಚು ಅನಲೈಸ್ ಮಾಡಿ ನಿಮ್ಮ ಅನಾಲಿಸಿಸ್ ಸ್ಕಿಲ್ಲನ್ನು ಫಸ್ಟಿಗೆ ಇಂಪ್ರೂವ್ ಮಾಡಬೇಕಾಗುತ್ತೆ. ಇದಾದ ನಂತರ ನೆಕ್ಸ್ಟ್ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಈಗ ನಾವು ಆಗಲೇ ತಗೊಂಡ ಹಾಗೆ 10,000 ಕ್ಯಾಪಿಟಲನ್ನು ತಗೊಳ್ಳೋಣ. ಮಿನಿಮಮ್ 10,000 ಕ್ಯಾಪಿಟಲ್ ಇರಲೇಬೇಕು. ಸೊ 10,000 ನಿಮ್ಮ ಹತ್ರ ಕ್ಯಾಪಿಟಲ್ ಇದ್ದರೆ ನಿಮ್ಮ ರಿಸ್ಕ್ ಯಾವತ್ತು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರಬೇಕು, ಹೈ ರಿಸ್ಕ್ ಆಗಿರಬಾರ್ದು. ಏನಿದು ಕ್ಯಾಲ್ಕುಲೇಟೆಡ್ ರಿಸ್ಕ್? ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದರೆ ನೀವು ಆಲ್ರೆಡಿ ನೀವು ಎಷ್ಟು ಒಂದು ಟ್ರೇಡಲ್ಲಿ ರಿಸ್ಕನ್ನು ತಗೊಳ್ತೀರಿ ಅನ್ನೋದನ್ನು ನೀವು ಮೊದಲೇ ಕ್ಯಾಲ್ಕುಲೇಟ್ ಮಾಡಿಡುವಂಥದ್ದು. ಯಾವತ್ತೂ ನಿಮ್ಮ ಕ್ಯಾಪಿಟಲಿನ 1% ಮಾತ್ರ ನೀವು ರಿಸ್ಕನ್ನು ತಗೊಳ್ಬೇಕು. ಸೊ ಒಂದು ದಿವಸಕ್ಕೆ ನಿಮ್ಮ ಕ್ಯಾಪಿಟಲಿನ 1% ಆಗುವಷ್ಟು ರಿಸ್ಕನ್ನು ನೀವು ತಗೊಳ್ಬೋದು. ಸೊ 10,000ನ 1% ಅಂದರೆ 100. ಇನ್ನೂ ಒಂದು ಸ್ವಲ್ಪ ಟೈಮ್ ಎಕ್ಸ್ಪೀರಿಯನ್ಸ್ ಆದ ನಂತರ ನೀವು 2%ಗೆ ಹೋಗ್ಬೋದು. ಅಂದರೆ 10,000 ಕ್ಯಾಪಿಟಲ್ ಇದ್ದರೆ 200 ರೂಪೀಸ್ ರಿಸ್ಕನ್ನು ನೀವು ತಗೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಟಾಕಲ್ಲಿ ಎಂಟ್ರಿಯನ್ನು ಪ್ಲ್ಯಾನ್ ಮಾಡಿದ್ರಿ. ಸೊ ಆ ಎಂಟ್ರಿಯಲ್ಲಿ ನಿಮ್ಮ ಪ್ರಕಾರ ಸ್ಟಾಪ್ ಲಾಸ್ ಪಾಯಿಂಟ್ಸ್ 12 ಬರ್ತಾ ಇದೆ ಅಂದ್ಕೊಳ್ಳಿ. 12 ಪಾಯಿಂಟ್ಸ್ ನಿಮ್ಮ ಸ್ಟಾಪ್ ಲಾಸ್ ಆಗಿದೆ. ಸೊ ಯೂಶ್ವಲಿ ನಾವೇನು ಮಾಡ್ತೇವೆ, ಟ್ರೇಡ್ಸನ್ನು ತಗೊಳ್ಳುವಾಗ ಜಸ್ಟ್ ರ್ಯಾಂಡಮ್ ಆಗಿ 50 ಕ್ವಾಂಟಿಟಿ, 100 ಕ್ವಾಂಟಿಟೀಸ್, 200 ಕ್ವಾಂಟಿಟೀಸ್ ಅಂತೇಳಿ ಹಾಕಿ ಟ್ರೇಡನ್ನು ತಗೊಂಡ್ಬಿಡ್ತೇವೆ. ಆಗ ನಮಗೆ ನಮ್ಮ ಟ್ರೇಡ್ ರಾಂಗ್ ಆದರೆ ನಮ್ಮ ಕ್ಯಾಪಿಟಲಿನ ಮೇಜರ್ ಪೋರ್ಷನ್ ವೈಪೌಟ್ ಆಗಿಬಿಡುತ್ತೆ. ಸೊ ಯಾವತ್ತು ನಾವು ಟ್ರೇಡ್ಸನ್ನು ತಗೊಳ್ಳುವಾಗ ರಿಸ್ಕ್ ಎಷ್ಟು, ನಮ್ಮ ಕೆಪಾಸಿಟಿ ಎಷ್ಟು ಅಂತ ನೋಡಿಕೊಂಡು ಆಮೇಲೆ ಕ್ವಾಂಟಿಟಿಯನ್ನು ಡಿಸೈಡ್ ಮಾಡಬೇಕು. ಸೊ ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ 1% ಆಫ್ 10,000 ಅಂದರೆ 100 ರೂಪೀಸ್ ನಮ್ಮ ರಿಸ್ಕ್ ಪರ್ ಟ್ರೇಡ್ ಅಥವಾ ಪರ್ ಡೇ. ಸೊ ಒಂದು ದಿವಸದಲ್ಲಿ ನೀವು ಒಂದು ಟ್ರೇಡನ್ನು ತಗೊಳ್ತೀರಿ ಅನ್ನೋದಾದರೆ 100 ರೂಪೀಸ್ ನಿಮ್ಮ ರಿಸ್ಕ್ ಆಗಿರುತ್ತೆ. ಒಂದು ದಿವಸದಲ್ಲಿ ನೀವು 2 ಟ್ರೇಡನ್ನು ತಗೊಳ್ತೀರಿ ಅನ್ನೋದಾದರೆ ನಿಮ್ಮ ರಿಸ್ಕ್ ಇಲ್ಲಿ ಡಿವೈಡೆಡ್ ಬೈ 2. ಸೊ ಒಂದು ಟ್ರೇಡಿಗೆ 50 ರೂಪೀಸ್ ಮಾತ್ರ ನೀವು ರಿಸ್ಕನ್ನು ತಗೊಳ್ಬೋದು. ಸೊ ಇಲ್ಲಿ ನಾವೀಗ ಒಂದು ದಿನದಲ್ಲಿ ನೀವು ಒಂದು ಟ್ರೇಡನ್ನು ತಗೊಳ್ತೀರಿ ಅಂತ ಎಸ್ಯೂಮ್ ಮಾಡೋಣ. ಸೊ 12 ಪಾಯಿಂಟ್ಸ್ ನಿಮ್ಮ ಸ್ಟಾಪ್ ಲಾಸ್ ಆಗಿದ್ದರೆ 100 ಡಿವೈಡೆಡ್ ಬೈ 12. ಸೊ ನೀವಿಲ್ಲಿ 8 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀರಾ. ಸೊ ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ 12 ಆಗಿದ್ದರೆ ನೀವು 8 ಕ್ವಾಂಟಿಟೀಸಲ್ಲಿ ಟ್ರೇಡ್ ಮಾಡ್ತೀರಾ. ಅದೇ ನೀವು 2% ರಿಸ್ಕನ್ನು ತಗೊಂಡ್ರೆ 200 ಪರ್ ಟ್ರೇಡ್ ಆದರೆ ನೀವು 16 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀರಾ. ಸೊ ಯಾವತ್ತೂ ಅದು ಯಾವುದೇ ಸ್ಟಾಕ್ ಇರಲಿ, ನೀವು ಎಂಟ್ರಿಯನ್ನು ತಗೊಳ್ಳುವಾಗ ಸ್ಟಾಪ್ ಲಾಸ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿಂದ ಕ್ವಾಂಟಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಆಗಿದ್ದು ನಿಮಗೆ ಇದು ಈಸಿಲಿ ಸ್ಟಾಕ್ ಮಾರ್ಕೆಟಲ್ಲಿ ಮೋರ್ ದೆನ್ 1 ಇಯರ್ ಕ್ಯಾಪಿಟಲನ್ನು ಕಳ್ಕೊಳ್ಳೋದೆ ಸಸ್ಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಹೆಚ್ಚಿನ ಪ್ರಾಫಿಟನ್ನು ನೋಡದೇ ಇದ್ದರೂ ಕೂಡ ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿರೋ ಥರ ಈ ಟೆಕ್ನಿಕ್ ನೋಡ್ಕೊಳ್ಳುತ್ತೆ. ಅಲ್ಲಿಂದ ನಂತರ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಇಂಪ್ರೊವೈಸ್ ಮಾಡ್ತಾ ನೀವು ನಿಮ್ಮ ಎಕ್ಸ್ಪೀರಿಯನ್ಸಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಪ್ರಾಫಿಟ್ಸನ್ನು ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ 3 ಟೆಕ್ನಿಕ್ಗಳನ್ನು ನೀವು ಪ್ರಾಪರಾಗಿ ಫಾಲೋ ಮಾಡಿದ್ರೆ ಅಂದರೆ ನಿಮ್ಮ ಸ್ಟಾಕ್ ಸೆಲೆಕ್ಷನ್, ನಿಮ್ಮ ಸೆಗ್ಮೆಂಟ್ ಸೆಲೆಕ್ಷನ್ ಹಾಗೂ ರಿಸ್ಕ್ ಮ್ಯಾನೇಜ್ಮೆಂಟ್, ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ
ಹೆಜ್ಜೆಗಳನ್ನು ಇಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಸ್ಟಾಕ್ ಮಾರ್ಕೆಟ್ ಬಿಗ್ಗೆಸ್ಟ್ ರಿಸ್ಕಿಯೆಸ್ಟ್ ಪ್ಲೇಸ್. ನಿಮಗೆ ಈ 3 ಫಂಡಮೆಂಟಲ್ ಥಿಂಗ್ಸನ್ನು ಮ್ಯಾನೇಜ್ ಮಾಡೋಕ್ಕಾಗದೇ ಇದ್ದರೆ, ಈ ಕ್ರೂಷಿಯಲ್ ಥಿಂಗ್ಸನ್ನು ನೀವು ಪ್ರಾಪರಾಗಿ ಮ್ಯಾನೇಜ್ ಮಾಡದೇ ಇದ್ದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಹಣವನ್ನು ನೀವು ಕಳ್ಕೊಳ್ಳೋದು ಖಂಡಿತ. ಹಾಗಾಗಿ ಸ್ಟಾಕ್ ಮಾರ್ಕೆಟನ್ನು ಸುಮ್ಮನೆ ಒಂದು ಫನ್ನಿಗೆ ಅಥವಾ ಎಕ್ಸೈಟ್ಮೆಂಟಿಗೆ ಎಂಟರ್ ಆಗದೆ ಪ್ರಾಪರ್ ಆಗಿ ಪ್ರೊಫೆಷ್ನಲ್ ಆಗಿ ಕರೆಕ್ಟಾಗಿ ಕಲಿತು ಸೀರಿಯಸ್ ಆಗಿ ಟ್ರೇಡ್ಸ್ಗಳನ್ನು ತಗೊಂಡ್ರೆ ಇಲ್ಲಿ ನೀವು ಒಳ್ಳೆಯ ಪ್ರಾಫಿಟನ್ನು ನೋಡ್ಬೋದು. ಇನ್ನು ನೀವು ನನ್ನ QTI ಇಂಡಿಕೇಟರ್ ಅಂದರೆ ಕ್ವಿಕ್ ಟ್ರೆಂಡ್ ಇಂಡಿಕೇಟರನ್ನು ಇನ್ನೂ ಚೆಕ್ ಮಾಡದೇ ಇದ್ದರೆ ದಯವಿಟ್ಟು ಚೆಕ್ ಮಾಡಿ. ಈ ಇಂಡಿಕೇಟರ್ ನಿಮಗೆ ಮೇಜರ್ ಲೆವೆಲ್ಸ್ಗಳನ್ನು ಕೊಡುತ್ತೆ. ಈ ಬ್ಲಾಕ್ಸ್ ಹಾಗೂ ಲೆವೆಲ್ಸ್ ನಿಮಗೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈಗಾಗಲೇ ಹಲವಾರು ಯೂಸರ್ಸ್ ಇದನ್ನು ಯೂಸ್ ಮಾಡಿದ್ದಾರೆ, ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ. ನಾನು ಕೂಡ ಪರ್ಸ್ನಲಿ ಇದೇ ಇಂಡಿಕೇಟರನ್ನು ನನ್ನ ಟ್ರೇಡಿಂಗ್ಗಳಲ್ಲಿ ಯೂಸ್ ಮಾಡ್ತೇನೆ. ನಿಮಗೆ ಈ ಇಂಡಿಕೇಟರನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದಾದರೆ ನಾನು ಸೂಪರ್ ಪ್ರೊಫೈಲ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಲೈಫ್ ಟೈಮ್ ಆಕ್ಸೆಸ್ ಅಥವಾ 1 ಮಂತ್ 3 ಮಂತ್ ಅಥವಾ 6 ಮಂತ್ಸ್ ಆಕ್ಸೆಸನ್ನು ನೀವಿಲ್ಲಿ ತಗೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.